ಇಂಚರಾನ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ನಿಮ್ಮಿಬ್ಬರಿಗೂ ಒಂದು ರೂಮ್ ಮಾಡಿಸ್ತೀನಿ ಅಂತ ವಿಕ್ರಾಂತ್ ಹೇಳಿದ್ ಕೇಳಿ ಸಂಗಮ್ಗೆ ಶಾಕ್ ಆಗಿತ್ತು. ಅವನ್ ಕೋಪದಿಂದ ಆರ್ ಯು ಔಟ್ ಆಫ್ ಯೋರ್ ಮೈಂಡ್, ಬಾಯ್ ಮುಚ್ಕೊಂಡು ಸೈಲೆಂಟ್ ಆಗಿ ಕಾರ್ ತೆಗಿ ಅಂತ ಹೇಳ್ದ. ಈ ಟೈಮಲ್ಲಿ ತನ್ನ ತಮಾಷೆಗಿಂತ ಜಾಸ್ತಿ ಸಂಗಮ್ ಸಿಟ್ಟಿಗೆ ಜಾಸ್ತಿ ಶಕ್ತಿ ಇದೆ. ತಾನೇನೇ ಮಾಡಿ ಅವನನ್ನ ಸಮಾಧಾನ ಮಾಡೋಕ್ಕೆ ನೋಡಿದ್ರು ಅದು ವರ್ಕ್ ಆಗಲ್ಲ ಅಂತ ಅನ್ಸಿ ವಿಕ್ರಾಂತ್ ಮತ್ತೇನು ಹೇಳ್ದೆ ಇಮಿಡಿಯೇಟ್ ಆಗಿ ಕಾರ್ ತಗೊಂಡ್ ಬಂದ. ಅವ್ರಿಬ್ರೂ ಬ್ಯಾಕ್ ಪ್ಯಾಸೆಂಜರ್ ಸೀಟಲ್ಲಿ ಕೂರಿಸಿ ತಾನು ಡ್ರೈವರ್ ಸೀಟ್ನಲ್ಲಿ ಕೂತು ಹಾಸ್ಪಿಟಲ್ ಕಡೆ ಹೊರಟ. ಸಂಗಮ್ ಎದೆಗೆ ವರ್ಕೊಂಡಿದ್ದ ಇಂಚರ ಪೂರ್ತಿ ಅನ್ಕಾನ್ಶಿಯಸ್ ಆಗಿದ್ಲು. ತನ್ಗೇನಾಗ್ತಿದೆ ಅಂತಾನೆ ಅವಳಿಗೆ ಅರ್ಥ ಆಗ್ತಿರ್ಲಿಲ್ಲ. ಅವಳ ಬಾಡಿಲಿರೋ ಒಂಥರ ಹಾಟ್ನೆಸ್ ಕಾರಣದಿಂದ ಅವಳು ಸಂಗಮ್ನೇ ಆಗಾಗ ನೋಡ್ತಿದ್ಲು. ಒಂದೊಂದ್ಸಲ ಅವಳ ಕೈ ಸಂಗಮ್ ಕತ್ತಿಗೆ ಟಚ್ ಆಗ್ತಿದ್ರೆ ಇನ್ನೊಮ್ಮೆ ಅವನ್ ಮೈ ಮೇಲೆಲ್ಲ ಓಡಾಡ್ತಿತ್ತು. ಅವಳ ಮೇಲೆ ಮೆಡಿಸಿನ್ ಪ್ರಭಾವ ಜಾಸ್ತಿ ಆಗ್ತಿರೋದು ಸಂಗಮ್ ಗಮನಕ್ಕೆ ಬರ್ತಾ ಇತ್ತು. ಅವನ್ ಪದೇ ಪದೇ ಅವಳ ಕೈ ತೆಗೆಯೋ ಪ್ರಯತ್ನ ಮಾಡ್ತಿದ್ರು ಇಂಚರ ಒಳಗಿರೋ ಕಿಚ್ಚು ಅವಳ ಹತ್ರ ಏನೇನೋ ಮಾಡಿಸ್ತಾ ಇತ್ತು. ತಾನ್ ಯಾಕೆ ಹಾಗೆಲ್ಲ ಮಾಡ್ತಿದ್ದೀನಿ ಅನ್ನೋದು ಪಾಪ ಅವಳಿಗೆ ಗೊತ್ತಿರಲಿಲ್ಲ. ಸಂಗಮ್ ಅವಳನ್ನ ತಡೆಯೋ ಪ್ರಯತ್ನ ಮಾಡ್ತಾ ಇಂಚರ ಬಿಹೇವ್ ಯೋರ್ ಸೆಲ್ಫ್ ಅಂತ ಹೇಳ್ದ. ಡ್ರೈವರ್ ಸೀಟಲ್ಲಿ ಕೂತಿರೋ ವಿಕ್ರಾಂತ್ ಮಿರರಲ್ಲಿ ಅದನ್ನ ನೋಡಿ ಮನಸ್ಸಲ್ಲೇ ನಗ್ತಿದ್ದ. ಸಂಗಮ್ ಎಷ್ಟೇ ತಡೆಯೋಕ್ ನೋಡಿದ್ರು ಇಂಚರ ತನ್ನಂತಾನು ಕಂಟ್ರೋಲ್ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ಇರಲಿಲ್ಲ. ಮೆಡಿಸಿನ್ ಪ್ರಭಾವ ಅದೆಷ್ಟು ಬಲವಾಗಿತ್ತು ಅಂದ್ರೆ ಅವಳ ಕೈ ಎಲ್ಲೆಲ್ಲಿ ಮೂವ್ ಆಗ್ತಾ ಇತ್ತು ಅಂತ ಅವಳಿಗೆ ಗೊತ್ತಿರಲಿಲ್ಲ. ಅವಳ ಬಾಡಿಲಿರೋ ಬಿಸಿ ಬೆವರು ರೂಪದಲ್ಲಿ ಆಚೆ ಬರ್ತಾ ಇತ್ತು. ಬರ್ತಾ ಬರ್ತಾ ಅವಳು ಸಂಗಮ್ಗೆ ಅಂಟ್ಕೊಂಡೇ ಕೂತ್ಕೊಂಡು ಅವನ್ ಲಿಪ್ಗೆ ಕಿಸ್ ಮಾಡ್ಬಿಟ್ಲು. ಏನಾಗ್ತಿದೆ ಅಂತ ಸಂಗಮ್ಗೆ ಅರ್ಥ ಆಗೋಕ್ಕೂ ಮುಂಚೆನೆ ಇಂಚರ ಅವನನ್ನ ಇನ್ನೂ ಗಟ್ಟಿಯಾಗಿ ಹಿಡ್ಕೊಂಡು ಕಿಸ್ ಮಾಡೋದನ್ನ ಕಂಟಿನ್ಯೂ ಮಾಡಿದ್ಲು. ಸಂಗಮ್ ಕಣ್ಣು ಶಾಕಲ್ಲಿ ದೊಡ್ಡದಾಗಿತ್ತು. ಅವನ್ ಕೆನ್ನೆ ಮೇಲೆ ಇಂಚರ ಕಂಟಿನ್ಯೂಯಸ್ ಆಗಿ ಕಿಸ್ ಮಾಡ್ತಿದ್ರೆ ಸಂಗಮ್ ಮೈ ನಡುಕ್ತಿತ್ತು. ಅವನ್ಗೆ ಒಂದು ಅರ್ಥ ಆಗದೆ ಹೋದ್ರು ಹಾಗ್ ಮಾಡೋದ್ರಿಂದ ಇಂಚರಾಗೆ ಗುಡ್ ಫೀಲ್ ಆಗ್ತಾ ಇರ್ಬೋದು ಅಂದ್ಕೊಂಡು ಸುಮ್ನೇನೆ ಕೂತಿದ್ದ. ಇದನ್ನೆಲ್ಲ ಮಿರರ್ನಲ್ಲಿ ನೋಡ್ತಿದ್ದ ವಿಕ್ರಾಂತ್ ಶಾಕ್ ಆಗಿ ವಾಟ್ ಅಂತ ಹೇಳ್ದ. ಸಂಗಮ್ಗೆ ಇಂಚರ ಕಿಸ್ ಮಾಡ್ತಿದ್ರು ಅವನು ಸುಮ್ನೆ ಇರೋದ್ ನೋಡಿ ಅವನಿಗೆ ನಂಬೋಕೆ ಸಾಧ್ಯ ಆಗ್ಲಿಲ್ಲ. ಸ್ವಲ್ಪ ಹೊತ್ತು ಅವನ್ ಗಮನ ಡ್ರೈವಿಂಗ್ ಮೇಲಿರ್ದೆ ಹಿಂದ್ಗಡೆನೇ ಇತ್ತು. ಯಾಕಂದ್ರೆ ಇಂಚರ ಮಾಡ್ತಿರೋ ಕೆಲ್ಸದಿಂದ ಸಂಗಮ್ ಅವಳನ್ನ ಕಾರಿಂದ ಇಳಿಸ್ದೆ ಇದ್ರೆ ಸಾಕು ಅಂತ ವಿಕ್ರಾಂತ್ಗೆ ಅನ್ನಿಸ್ತಾ ಇತ್ತು. ಆದ್ರೆ ಸಂಗಮ್ ಇಂಚರಾನ ಇಷ್ಟೊಂದೆಲ್ಲ ಕೇರ್ ಮಾಡ್ತಿರೋದ್ ನೋಡಿ ವಿಕ್ರಾಂತ್ ಎಷ್ಟು ಖುಷಿಯಾಗಿದ್ನೋ ಅಷ್ಟೇ ಶಾಕ್ ಕೂಡ ಆಗಿದ್ದ. ನೋಡ್ತಾ ಇಂಚರ ತುಟಿ ಸಂಗಮ್ ತುಟಿಗೆ ತಾಕ್ತು. ಸಡನ್ ಆಗಿ ಸಂಗಮ್ ಇಂಚರಾನ ತನ್ನಿಂದ ದೂರ ಸರಿಸ್ದ. ಅವಳ ನಶೆಲಿ ಸಂಗಮ್ಗೆ ಕಿಸ್ ಮಾಡಿದ್ರು ಫಸ್ಟ್ ಕಿಸ್ ಫೀಲಿಂದ ಅವನ್ ಇನ್ನೂ ಆಚೆ ಬಂದಿರ್ಲಿಲ್ಲ. ಅವಳು ಅದನ್ನ ನಶೆಲೇ ಮಾಡಿದ್ರು ಅವನಿಗೆ ಅದು ತುಂಬಾ ಸ್ಪೆಷಲ್ ಆಗಿತ್ತು. ಹಾಗಾಗಿ ಅದು ಅವನ್ ಮನ್ಸ್ನಲ್ಲಿ ಅಚ್ಚೊತ್ತೋಯ್ತು. ಅದನ್ನ ನೆನೆಸ್ಕೊಂಡು ಅವನ್ ಮುಖದಲ್ಲಿ ಸ್ಮೈಲ್ ಮೂಡೋದ್ರಲ್ಲಿತ್ತು. ಆಗ ಅವನ್ ಗಮನ ವಿಕ್ರಾಂತ್ ಕಡೆ ಹೋಯ್ತು. ಅವನಂತೂ ಹೊಟ್ಟೆ ಹುಣ್ಣಾಗೋ ಥರ ನಗ್ತಿದ್ದ. ಅದನ್ನ ನೋಡಿ ಕೇರ್ಫುಲ್ ಆಗಿ ಓಡ್ಸು, ಹಾಗೆ ಬೇಗ ಹಾಸ್ಪಿಟಲ್ಗೆ ಹೋಗು ಅಂತ ಹೇಳ್ದ. ಅದಕ್ಕೆ ವಿಕ್ರಾಂತ್ ನಾನು ಹೋಗ್ತಾನೆ ಇದ್ದೀನಿ ನೋಡು, ಮತ್ತೊಂದ್ಸಲ ಹೇಳ್ತಿದ್ದೀನಿ, ಹಾಸ್ಪಿಟಲ್ಗೆ ಹೋಗೋಕ್ಕಿಂತ ನೀವಿಬ್ರು ಯು ನೋ ವಾಟ್ ಐ ಮೀನ್, ಇಂಥ ಚಾನ್ಸ್ ಮತ್ತೆ ಮತ್ತೆ ಸಿಗಲ್ಲ ಬ್ರೋ ಅಂತ ನಗ್ತಾ ಹೇಳ್ದ. ಅದಕ್ಕೆ ಸಂಗಮ್ ಜಾಸ್ತಿ ನಕ್ರ ಮಾಡ್ಬೇಡ, ಬೇಗ ಹೋಗು ಅಂದ. ಅವನ್ ಮಾತ್ ಕೇಳಿ ವಿಕ್ರಾಂತ್ ಸ್ಪೀಡ್ ಜಾಸ್ತಿ ಮಾಡಿ ರಾಕೆಟ್ ಸ್ಪೀಡಲ್ಲಿ ಹೊರಟ. ಅವಳನ್ನ ಒಳಗಡೆ ಕರ್ಕೊಂಡು ಹೋಗ್ತಿದ್ದ ಹಾಗೆ ವಿಕ್ರಾಂತ್ ಸಂಗಮ್ ಇಬ್ರು ಆಚೆ ವೇಟ್ ಮಾಡ್ತಾ ನಿಂತ್ಕೊಂಡ್ರು. ಒಂದ್ ಕಡೆ ಸಂಗಮ್ ಇಂಚರ ಬಗ್ಗೆ ಟೆನ್ಸ್ ಆಗಿದ್ದ. ಇನ್ನೊಂದ್ ಕಡೆ ಅವನಿಗೆ ವಿಕ್ರಾಂತ್ ಮುಖಕ್ ಮುಖ ಕೊಟ್ಟು ಮಾತಾಡೋಕೆ ಕಷ್ಟ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಅವನು ಚೈಲ್ಡ್ಹುಡ್ ಫ್ರೆಂಡ್ ಮುಂದೆನೆ ಅವನ್ ಹೆಂಡ್ತಿ ಅವನಿಗೆ ಕಿಸ್ ಮಾಡಿದ್ಲು. ಅದನ್ನ ನೋಡಿ ವಿಕಿ ನನ್ ಬಗ್ಗೆ ಏನ್ ಅಂದ್ಕೋತಾನೋ ಏನೋ, ಮೊದ್ಲೇ ನನ್ನನ್ನ ಕಿಚಾಯಿಸ್ತಾನೆ, ಈಗ ಅವಳು ನಂಗೆ ಕಿಸ್ ಮಾಡಿದ್ ಬೇರೆ ನೋಡಿದಾನೆ ಅಂತ ಸಂಗಮ್ಗೆ ಸಿಕ್ಕಾಪಟ್ಟೆ ಮುಜುಗರ ಆಯ್ತು. ಅದು ಅಲ್ಲದೆ ಅವನ್ ಶರ್ಟ್ ಮೇಲೆ ಇಂಚರ ಲಿಪ್ ಮಾರ್ಕ್ ಬೇರೆ ಇತ್ತು. ಅದನ್ನ ನೋಡಿ ವಿಕ್ರಾಂತ್ಗೆ ನಗು ತಡಿಯೋಕೆ ಸಾಧ್ಯ ಆಗದೆ, ಅಲ್ಲ
ಹುಡ್ಗೀರಿಂದ ಕಿಲೋಮೀಟರ್ ದೂರ ಓಡೋ ಸಂಗಮ್ ಇವನೇನಾ ಅಂತ ಅನ್ನಿಸ್ತು. ಅವನ್ ಸಿಟ್ಟಲ್ಲಿ, ಇಟ್ಸ್ ನನ್ ಆಫ್ ಯೋರ್ ಬಿಸ್ನೆಸ್, ನೀನ್ ಹೋಗಿ ನಿನ್ ಡ್ಯೂಟಿ ಮಾಡು ಅಂತ ವಿಕ್ರಾಂತ್ ಲುಕ್ ಅವಾಯ್ಡ್ ಮಾಡ್ತಾ ಹೇಳ್ದ. ಅವನ್ ಏನ್ ಮುಚ್ಚಿಡೋಕ್ ನೋಡ್ತಿದ್ದಾನೋ ಅದನ್ನ ವಿಕ್ರಾಂತ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡಿದ್ದ. ಆದ್ರೆ ತಾನು ಅದೆಷ್ಟೇ ಸಲ ಕೇಳಿದ್ರೂ ಸಂಗಮ್ ಸತ್ಯ ಒಪ್ಕೊಳ್ಳಲ್ಲ ಅಂತ ಅವನಿಗೂ ಚೆನ್ನಾಗ್ ಗೊತ್ತಿತ್ತು. ಹಾಗಾಗಿ ಅವನು, ಸರಿ ಹೊರಡ್ತೀನಿ, ನೀನು ನನ್ನನ್ನ ಅವಾಯ್ಡ್ ಮಾಡ್ಬೋದು, ಆದ್ರೆ ನಿನ್ನನ್ನ ನೀನೇ ಅವಾಯ್ಡ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸಂಗಮ್ ಮನಸ್ಸಿನಲ್ಲಿ ಅದೆಷ್ಟು ನೋವಿದೆ ಅಂತ ಇಂಚರಾಗಂತೂ ಗೊತ್ತೇ ಆಗ್ಲಿಲ್ಲ. ರಾತ್ರಿ ಪೂರ್ತಿ ಸಂಗಮ್ ಇಂಚರ ಪಕ್ಕದಲ್ಲೇ ಕೂತಿದ್ದ. ತನಗೆಲ್ಲಾದ್ರೂ ನಿದ್ದೆ ಬಂದ್ಬಿಟ್ರೆ, ಇಂಚರಾಗೇನಾದ್ರೂ ಬೇಕಾದ್ರೆ ಅನ್ನೋ ಭಯದಲ್ಲಿ ಅವನು ಆಗಾಗ ಕಣ್ಣಿಗೆ ನೀರ್ ಹಚ್ಕೊಂಡು ಫೋರ್ಸ್ಫುಲ್ ಆಗಿ ನಿದ್ದೆನ ಕಂಟ್ರೋಲ್ ಮಾಡ್ಕೋತಿದ್ದ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂಚರಾಗೆ ಎಚ್ಚರ ಆಗಿ ಕಣ್ ಬಿಡ್ತಿದ್ದ ಹಾಗೆ ತಾನ್ ಎಲ್ಲಿದ್ದೀನಿ ಅಂತ ಗೊತ್ತಾಗ್ದೆ ಅವಳು ಕನ್ಫ್ಯೂಸ್ ಆಗೋದ್ಲು. ನಿನ್ನೆ ರಾತ್ರಿ ನಡೆದಿರೋದೆಲ್ಲ ಒಂದೊಂದಾಗಿ ಅವಳ ಕಣ್ಮುಂದೆ ಬರ್ತಾ ಹೋಯ್ತು. ಅವಳು ಭಯದಿಂದ ಬೆಡ್ ಮೇಲೆ ಎದ್ದು ಕೂತು ತನ್ನ ಬಟ್ಟೆನೆಲ್ಲ ನೋಡ್ಕೊಳ್ಳೋಕೆ ಶುರು ಮಾಡಿದ್ಲು. ಅವಳು ಹಾಗ್ ಮಾಡ್ತಿರೋದ್ ನೋಡಿ ಸಂಗಮ್, ಅರೆ ಇಂಚರ, ರಿಲ್ಯಾಕ್ಸ್, ನೀನೀಗ ಹಾಸ್ಪಿಟಲ್ ಅಲ್ಲಿದ್ಯಾ ಅಂತ ಹೇಳ್ದ. ಸಡನ್ ಆಗಿ ಸಂಗಮ್ನ ತನ್ನ ಎದುರುಗಡೆ ನೋಡಿ ಅವಳು ಇನ್ನೂ ಕನ್ಫ್ಯೂಸ್ ಆದ್ಲು. ತಾನ್ ಯಾಕಿಲ್ಲಿದ್ದೀನಿ ಅಂತ ಅವಳಿಗೆ ಅರ್ಥನೇ ಆಗ್ಲಿಲ್ಲ. ಸಂಗಮ್ ಕೆಂಪಾಗಿರೋ ಕಣ್ಣು, ಡಲ್ ಆಗಿರೋ ಫೇಸ್ ನೋಡಿ ಅವನ್ ರಾತ್ರಿ ಪೂರ್ತಿ ಮಲಗಿಲ್ಲ ಅಂತ ಅವಳಿಗೆ ಗೊತ್ತಾಯ್ತು. ಅವಳು ಗಾಬರಿಯಾಗಿ, ನೀವಿಲ್ಲೇನ್ ಮಾಡ್ತಿದ್ದೀರಾ ಅಂತ ಕೇಳಿದ್ಲು. ಯಾಕೆ ಅಂದ್ರೆ ಅವಳ ನೆನ್ಪಿನಲ್ಲಿದ್ದ ಲಾಸ್ಟ್ ಮುಖ ವಿಕಾಸ್ದೇ ಆಗಿತ್ತು. ತಾನ್ ವಿಕಾಸ್ನ ತಡಿತಾ ತನ್ನ ಎನರ್ಜಿ ಎಲ್ಲ ಖಾಲಿಯಾಗಿ ಕಣ್ಮುಂದೆ ಕತ್ಲೆ ಆವರಿಸಿದ್ ಮಾತ್ರ ಅವಳಿಗೆ ನೆನ್ಪಿತ್ತು. ಅದ್ರ ನಂತರದ್ದು ಏನೂ ಅವಳಿಗೆ ನೆನ್ಪಿರ್ಲಿಲ್ಲ. ಸಂಗಮ್ ಸೈಲೆಂಟ್ ಆಗಿರೋದ್ ನೋಡಿ ಅವಳು, ನಾನು ಹಾಸ್ಪಿಟಲ್ಗೆ ಹೇಗ್ ಬಂದೆ, ನೀವಿಲ್ಲಿಗೆ ಯಾವಾಗ ಬಂದ್ರಿ ಅಂತ ಒಂದಾದ್ಮೇಲೊಂದು ಪ್ರಶ್ನೆ ಕೇಳಿದ್ಲು. ಆಗ ಸಂಗಮ್, ಅಂದ್ರೆ ನಿನಗ್ ನಿಜವಾಗ್ಲೂ ಏನೂ ನೆನ್ಪಿಲ್ವಾ ಅಂತ ಕೇಳ್ದ. ಅವನ್ ಮಾತ್ ಕೇಳಿ, ಅಯ್ಯೋ ನನಗ್ಯಾಕೆ ಏನೂ ನೆನ್ಪಾಗ್ತಿಲ್ಲ, ನನ್ ಮುಂದೆ ವಿಕಾಸ್ ಇದ್ದ, ಆದ್ರೆ ಸಂಗಮ್ ಯಾವಾಗ ಬಂದ, ಇಲ್ಲೇನಾಗ್ತಿದೆ, ವಾಟ್ಸ್ ಹ್ಯಾಪನಿಂಗ್ ಅಂತ ಯೋಚಿಸ್ತಾ ಅವಳು ತಲೆ ಮೇಲೆ ಕೈ ಹೊತ್ಕೊಂಡ್ಲು. ಅವಳು ಕನ್ಫ್ಯೂಸ್ ಆಗ್ತಿರೋದ್ ನೋಡಿ ಸಂಗಮ್ ಮುಗುಳ್ನಗ್ತಾ, ಹೋ ಇವಳು ನೆನ್ನೆ ನನಗ್ ಕಿಸ್ ಮಾಡಿರೋದನ್ನು ಮರ್ತು ಬಿಟ್ಟಿದ್ದಾಳೆ ಅಂತ ಅಂದ್ಕೊಂಡ. ಅವನ್ ನಗ್ತಿರೋದ್ ನೋಡಿ ಇಂಚರ, ನೆನ್ನೆ ಏನಾಯ್ತು, ಆ ರೂಮ್ನಲ್ಲಿ ಏನಾದ್ರೂ ಅಂತ ಕೇಳಿದ್ಲು. ಅವಳು ಏನ್ ಕೇಳೋಕ್ ಹೊರಟಿದ್ದಾಳೆ ಅಂತ ಅರ್ಥ ಆಗಿ ಸಂಗಮ್, ಡೋಂಟ್ ವರಿ, ನಿನಗೇನೂ ಆಗಿಲ್ಲ, ನಾನಿರುವಾಗ ನಿನಗೇನಾಗೋಕು ಬಿಡಲ್ಲ ಅಂತ ಹೇಳ್ದ. ಇಂಚರ ತನ್ನ ಕಿಸ್ ಮಾಡಿರೋದನ್ನ ಸಂಗಮ್ ಅವಳಿಗೆ ಹೇಳ್ತಾನ? ತನ್ನನ್ನ ಸೇವ್ ಮಾಡೋಕೆ ಸಂಗಮ್ ಏನೇನೆಲ್ಲ ಮಾಡ್ದ ಅಂತ ಇಂಚರ ಗೊತ್ತಾಗತ್ತಾ? ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ.